ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು. ಎಲ್ಲರ ಏಕಮಾತ್ರ ಪಿತನಾದ ಪರಮಾತ್ಮನ ಪರಿಚಯ ಪ್ರತಿಯೊಬ್ಬರಿಗೂ ಅತಿ ಅಗತ್ಯವಾದದ್ದು. ಹಾಗಾಗಿ ನಾವು ಪರಮಾತ್ಮನ ಸತ್ಯ ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಉದ್ದೇಶದಿಂದ ಈ ಧ್ಯಾನ ಕೇಂದ್ರವನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಧ್ಯಾನ ಕೇಂದ್ರದ ಸದುಪಯೋಗ ಪ್ರತಿಯೊಬ್ಬರಿಗೂ ಆಗಲಿ. ಸತ್ಯ ಪರಮಾತ್ಮನ ಪರಿಚಯ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಲಿ. ಈ ಶಿವಧ್ವಜ ಇಡೀ ವಿಶ್ವದಲ್ಲಿ ಏಕತೆಯನ್ನು ಸಾರುವಂತಹ ಧ್ವಜವಾಗಿದೆ. ಇಡೀ ವಿಶ್ವದಲ್ಲಿ ಸದ್ಧರ್ಮ ಶಾಂತಿಯನ್ನು ತರುವಂತಹ ಪರಮಾತ್ಮನ ನೆನಪನ್ನು ಸೂಚಿಸುವಂತಹ ಬಿಂದು ಸ್ವರೂಪದ ಈ ಧ್ವಜ ಆಕಾಶದಲ್ಲಿ ಹಾರಲಿ, ಎಲ್ಲರ ಹೃದಯದಲ್ಲಿ ಹಾರಲಿ, ಎಲ್ಲರ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತಾ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಈ ವಾರ್ಡ್ನ ಕೌನ್ಸಿಲರ್ ಆಗಿರುವಂತಹ ನವೀನ್ ಅಣ್ಣನವರು ಆಗಮಿಸಿದ್ದಾರೆ. ಹಾಗೆ ಹಿರಿಯ ಪತ್ರಕರ್ತರಾದಂತಹ ನಾಗೇಶ್ ಅಣ್ಣನವರು ಬಂದಿದ್ದಾರೆ. ಹಿರಿಯ ರಾಜ್ಯೋಗಿ ಬ್ರಹ್ಮಕುಮಾರ್ ಪ್ರಾಣೇಶ್ ಅಣ್ಣನವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರೂ ತಮ್ಮ ಅಮೃತ ಹಸ್ತದಿಂದ ಪರಮಾತ್ಮನ ನೆನಪಿನ ಶಿವಧ್ವಜವನ್ನು ಆರೋಹಣೆ ಮಾಡಬೇಕು ಅಂತ ವಿನಂತಿಸ್ಕೋತೀನಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ಒಂದು ಸದುದ್ದೇಶದಿಂದ ಈ ಪುಟ್ಟ ಸ್ಥಾನದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಈ ಒಂದು ನಮ್ಮ ಚನ್ನರಾಯಪಟ್ಟಣದ ಒಂದು ಭಾಗವಾದಂತಹ ಕುವೆಂಪು ನಗರದಲ್ಲಿ ಒಂದು ನೂತನ ಧ್ಯಾನ ಕೇಂದ್ರದ ಉದ್ಘಾಟನೆಯ ಸಮಾರಂಭ. ಯಾಕೆ ಇಲ್ಲಿ ಈ ಧ್ಯಾನ ಕೇಂದ್ರವನ್ನು ಮಾಡಬೇಕು ಅನ್ನುವ ಉದ್ದೇಶ ಬಂತು, ಅದನ್ನೆಲ್ಲ ನೀವು ಮುಂದೆ ತಿಳ್ಕೊಳ್ತಾ ಹೋಗ್ತೀರಿ. ಏಕೆಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಧ್ಯಾನ ಅತ್ಯವಶ್ಯಕ. ಮೆಡಿಟೇಷನ್ ಫಾರ್ ಮೆಡಿಸನ್ ಫ್ರೀ ಲೈಫ್ ಅಂತ ಹೇಳಿ ಕರೀತೀವಿ. ಔಷಧ ರಹಿತ ಜೀವನ ಧ್ಯಾನದಿಂದ ಸಾಧ್ಯ ಇದೆ. ಏಕೆಂದರೆ ಧ್ಯಾನಕ್ಕೂ ದೇಹಕ್ಕೂ ಅವಿನಾಭಾವವಾದ ಸಂಬಂಧ ಇದೆ.
ಮನಸ್ಸು ಶಕ್ತಿಶಾಲಿಯಾಗಿ ಆರೋಗ್ಯಕರವಾಗಿದ್ದರೆ ದಿನನಿತ್ಯದ ಜೀವನ ಬಹಳ ಸುಂದರವಾಗಿರುತ್ತೆ. ಎಲ್ಲರೂ ಸಹ ಆರೋಗ್ಯಕರವಾದ ಸಂತೋಷಮಯ ಜೀವನವನ್ನು ಜೀವಿಸಲಿ ಎನ್ನುವ ಉದ್ದೇಶದಿಂದ ನಾವಿಲ್ಲೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಒಂದು ದೈವಿಗೀತೆಯಿಂದ. ಸುಶೀಲಕ್ಕ ಮತ್ತು ಗಾಯತ್ರಕ್ಕ ಅವರವರು ದೈವಿಗೀತೆಯನ್ನು ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭವ. ಗುರುವೇ ಗುರಿಯ ಸೇರಿಸೋ ಸಾಕಾರ ರೂಪ, ಗುರುವೇ ಜ್ಞಾನದೋದಿಪ ದೈವ ಸ್ವರೂಪ, ಗುರುವೇ ಗುರಿಯ ತೋರಿಸೋ ಸಾಕಾರ ರೂಪ, ಗುರುವೇ ಜ್ಞಾನ ಬೋಧಿಪ ದೈವ ಸ್ವರೂಪ. ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಗಣಮಾನ್ಯರನ್ನು ಸ್ವಾಗತಿಸಬೇಕು ಅಂತೇಳಿ ಸಹೋದರ ರಮೇಶ್ ಅಣ್ಣವ್ರನ್ನ ಕೇಳ್ಕೊಳ್ತೀನಿ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಚನ್ನರಾಯಪಟ್ಟಣ ಶಾಖೆಯ ವತಿಯಿಂದ ಇದು ಒಂದು ಕುವೆಂಪು ನಗರದಲ್ಲಿ ನೂತನವಾಗಿ ರಾಜಯೋಗ ಧ್ಯಾನ ಕೇಂದ್ರವನ್ನು ಉದ್ಘಾಟನೆ ಸಮಾರಂಭಕ್ಕೆ ಇವತ್ತು ಇಲ್ಲಿ ಆಚರಣೆ ಮಾಡೋಕ್ಕೆ ತಾವೆಲ್ಲ ಸೇರಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ನಮ್ಮ ಈಶ್ವರೀಯ ಪರಿವಾರದ ಹಿರಿಯ ಸಹೋದರರಾದ ರಾಜಯೋಗಿ ಬ್ರಹ್ಮಕುಮಾರ್ ಪ್ರಾಣೇಶ್ ಅಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೆ ನಾನು ಈಶ್ವರೀಯ ವಿಶ್ವವಿದ್ಯಾಲಯ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ಸುಸ್ವಾಗತ. ಹಾಗೆ ಮತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ನವೀನಣ್ಣ ಅವರು, ಈ ಒಂದು ವಾರ್ಡಿನ ಕೌನ್ಸಿಲರ್ ಹಾಗೂ ಎಲ್ರಿಗೂ ಚಿರಪರಿಚಿತರು ನವೀನಣ್ಣ ಅವರು ಸಹ ಈ ಒಂದು ಮುಖ್ಯ ಅತಿಥಿಯಾಗಿ ಈ ಒಂದು ನೂತನವಾಗಿ ರಾಜಯೋಗ ಧ್ಯಾನ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ವಿಶ್ವವಿದ್ಯಾಲಯವರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಈ ಒಂದು ಮನೆ ಅಂದರೆ ಓನರ್ BK ನಾಗರಾಜಣ್ಣ ಅವರು, ಇವ್ರ ಮನೇಲಿ ಇದೊಂದು ಆಧ್ಯಾತ್ಮಿಕ ಪರಮಾತ್ಮನ ಜ್ಞಾನ ಎಲ್ರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಭಾಳ ಖುಷಿಯಿಂದ ಬರ್ತಿದ್ದಂಗೆ ಆಯಿತು ಅಣ್ಣವರೇ ಬ್ರಹ್ಮಕುಮಾರಿಸ್ಗೆ ಅಂದರೆ ಇದು ಖಂಡಿತ ಇದು ಆಗಲಿ ಅಂತ ಒಂದೇ ಖುಷಿಯಿಂದ ಒಂದೇ ಮನಸ್ಸಲ್ಲಿ ಒಪ್ಕೊಂಡು ಅವರು ಖಂಡಿತ ಈ ಒಂದು ಸ್ಥಾನಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ ನಾಗರಾಜಣ್ಣ ಅವ್ರಿಗೆ. ಮತ್ತು ಬಂದಿರ್ತಕ್ಕಂಥ ಅಣ್ಣವರು ಮೋಹನ್ ಅಣ್ಣ ಅವರು ಸಹ ಏನು ಈ ಒಂದು ನಮ್ಮ ಈ ಒಂದು ನೂತನವಾಗಿ ಉದ್ಘಾಟನೆ ಆಗ್ತಾ ಇರೋ ಈ ಒಂದು ಧ್ಯಾನ ಕೇಂದ್ರಕ್ಕೆ ಬಂದು ಆಸೀನರಾಗಿರ್ತಾರೆ. ಅವ್ರಿಗೂ ಸಹ ನಾನು ಈಶ್ವರೀಯ ಪರಿವಾರದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತ. ಹಾಗೆ ನಮ್ಮ ವಿದ್ಯಾಲಯ ಅದು ಅವ್ರನ್ನ ನಾನು ಹಿರಿಯ ಸ್ಟೂಡೆಂಟ್ ಅಂತಲೇ ಹೇಳ್ತೀನಿ. ನಾಗಪ್ಪಣ್ಣ ಅವರು ಕೂಡ ಈಗ ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಮತ್ತು ನಮ್ಮ ಸೇವಾ ಕೇಂದ್ರದ ಇನ್ಚಾರ್ಜ್ ಮೋಹನ್ ಕುಮಾರಿ ಅಕ್ಕ ಅವರು ಹಾಗೂ ಸಂಜನಾ ಬೆಹಂಜಿ ಇಬ್ಬರು ಇದ್ದಾರೆ, ಇದ್ರೂ ವೇದಿಕೆಯಲ್ಲಿ ಇದ್ದಾರೆ. ಅವ್ರಿಗೂ ಸಹ ನಾನು ಪರಿವಾರದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ, ಮತ್ತು ಹೆಚ್ಚಾಗಿ ನಮ್ಮ ಸುದ್ದಿಗೋಷ್ಠಿ ಮತ್ತು ಪತ್ರಿಕಾ ಮಾಧ್ಯಮದಿಂದ ನಾಗೇಶಣ್ಣ ಅವರು, ಜಯರಾಮು, ಶ್ಯಾಮು ಎಲ್ಲರೂ ಸಹ ಯಾವಾಗಲೂ ಕರೆದ್ರೆ ಒಂದು ನಿಮಿಷ ಕರೆದಿದ್ದೇಟ್ಗೆ ಅವರು ಯಾವತ್ತೂ ಈ ಒಂದು ವಿಶ್ವವಿದ್ಯಾಲಯ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗ್ತಾರೆ ಮತ್ತು ಭಾಗವಹಿಸ್ತಾರೆ. ನಮಗೆ ತುಂಬ ಖುಷಿ. ಸೊ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ನಾನು ಅವ್ರಿಗೂ ಬಯಸ್ತೀನಿ. ಹೆಚ್ಚಾಗಿ ಈಗ ಬಂದಿರತಕ್ಕಂಥ ನನ್ನ ಎಲ್ಲ ಆತ್ಮೀಯ ಸಹೋದರಿಯರು, ಮಾತೆಯರು, ಇಲ್ಲಿ ನಮ್ಮ ಚನ್ನರಾಯಪಟ್ಟಣ ಟೌನಿನ ಅಕ್ಕಪಕ್ಕದವರು ಈ ಒಂದು ಪರಮಾತ್ಮನ ಜ್ಞಾನ ಏನು ಆಧ್ಯಾತ್ಮಿಕ ಜ್ಞಾನ ಮತ್ತು ಸಹಜ ರಾಜಯೋಗವನ್ನು ಕೊಡ್ತಿದ್ದಾರೆ, ಅದರ ಲಾಭ ಎಲ್ಲರೂ ಈ ಒಂದು ಪಡ್ಕೊಳ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಇದೊಂದು ರಾಜಯೋಗ ಕೇಂದ್ರನ ಇಲ್ಲಿ ಒಂದು ಶಾಖೆ ಓಪನ್ ಮಾಡಲಾಗಿದೆ. ಸೊ ತಮಗೂ ಸಹ ನಾನು ಮತ್ತೊಮ್ಮೆ ಎಲ್ರಿಗೂ ಆತ್ಮಿಕ ಸ್ವಸ್ವಾಗತವನ್ನು ಬಯಸ್ತೀನಿ. ಓಂ ಶಾಂತಿ.